ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ರಾಜಕೀಯ ಚಟುವಟಿಕೆಗಳು ಮತ್ತೆ ವೇಗ ಪಡೆದಿದ್ದು ಮುಂದಿನ ವಾರವೇ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದ ಕೇಳಿಬರುತ್ತಿದೆ. ಮೂಲಗಳ ಪ್ರಕಾರ ಜುಲೈ 20ರವರೆಗೆ ಸಂಪುಟ ವಿಸ್ತರಣೆ ಪ್ರಕ್ರಿಯೆಗೆ ತಾತ್ಕಾಲಿಕ ವಿರಾಮ ನೀಡಲಾಗಿದ್ದು ಅದರ ಬಳಿಕ ಹೊಸ ಸಚಿವರ ಸೇರ್ಪಡೆಗೆ ಹೈಕಮಾಂಡ್ ಅಂತಿಮ ರೂಪ ನೀಡುವ ನಿರೀಕ್ಷೆ ಇದೆ. ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅದಕ್ಕಾಗಿ ಹೊಸದಾಗಿ 60-40 ಸೂತ್ರ ಅನುಸರಿಸುವ ಚರ್ಚೆಯೂ ನಡೆಯುತ್ತಿದೆ. ಈ ಸೂತ್ರದ ಪ್ರಕಾರ ಸುಮಾರು 40% ಸ್ಥಾನಗಳು ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಿಗೆ, ಅಂದ್ರೆ 20ರಲ್ಲಿ 8 ಸೀಟ್ಗಳನ್ನ ಆ ಕಡೆ ಕೊಡೋದು. ಉಳಿದ 60% ಸ್ಥಾನಗಳು ಇದುವರೆಗೆ ಸಚಿವರಾಗದ ಹೊಸಬರಿಗೆ ನೀಡುವ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ. ಇದೇ ವೇಳೆ ಸಚಿವ ಸ್ಥಾನಕ್ಕೆ ವಯೋಮಿತಿ ಹಾಗೂ ಜಾತಿ ಸಮುದಾಯ ಮತ್ತು ಪ್ರಾದೇಶಿಕ ಸಮತೋಲನಕ್ಕೂ ಮಹತ್ವ ನೀಡುವಂತೆ ರಾಜ್ಯ ನಾಯಕತ್ವಕ್ಕೆ ಸೂಚಿಸಲಾಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಆದರೆ ಯುವ ನಾಯಕತ್ವಕ್ಕೆ ಹೆಚ್ಚಿನ ಅವಕಾಶ ನೀಡುವ ವಿಚಾರದಲ್ಲಿ ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿವೆ. ಹಲವು ಬಾರಿ ಶಾಸಕರಾಗಿದ್ದರೂ ಸಚಿವ ಸ್ಥಾನ ಸಿಗದ ಹಿರಿಯರಿಗೆ ಆದ್ಯತೆ ನೀಡಬೇಕು ಎಂಬ ಅಭಿಪ್ರಾಯವನ್ನ ಕೆಲ ನಾಯಕರು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಪ್ರಬಲ ಸಮುದಾಯಗಳನ್ನ ಪ್ರತಿನಿಧಿಸುವ 2 ಅಥವಾ 3 ಬಾರಿ ಗೆದ್ದಿರುವ ಶಾಸಕರಿಗೂ ಅವಕಾಶ ನೀಡುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಶೇಷ ಸಂದರ್ಭಗಳಲ್ಲಿ ಮೊದಲ ಬಾರಿಗೆ ಶಾಸಕರಾದವರ ಹೆಸರು ಪರಿಗಣನೆಗೆ ಬರಬಹುದು ಎಂಬ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತದೆ. ಅಂದ್ರೆ 20 ಸೀಟಲ್ಲಿ 8 ಈಗಾಗಲೇ ಮಂತ್ರಿ ಆಗಿದ್ದವರು ಸೀನಿಯರ್ಸ್ 8 ಜನ ತಗೊಳಕ್ಕೆ ಅಂತ 40%. ಇನ್ನು 12 ಜನದಲ್ಲಿ ಈಗ TB ಜಯಚಂದ್ರ ಅವರು ಆಗಿರಲಿಲ್ಲ, ಯಶವಂತರಾಯಗೌಡ ಪಾಟೀಲ್ ಆಗಿಲ್ಲ, ನರೇಂದ್ರ ಸ್ವಾಮಿ ಅವರು ಆಗಿಲ್ಲ, ಸೊ ಶಿವಲಿಂಗೇಗೌಡರು, ಮಾಗಡಿ ಬಾಲಕೃಷ್ಣ ಅವರು, ಶರತ್ ಬಚ್ಚೇಗೌಡರು, ಎಂ ಕೃಷ್ಣಪ್ಪನವರು, ಈಗ ಮೇಲ್ಗಡೆಯಿಂದ ಬಂದಂಗಿರುತ್ತೆ. ಈಗ ಸೌದಿ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ MLA, ಅವ್ರು ಮಾಡೋದ್ರಿಂದ ಪಾರ್ಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನು, ಪಾರ್ಟಿಗೆ ಏನು ಅವರಿಂದ ಲಾಭ, ಚರ್ಚೆಗಳು ಆಚೆ ಈಚೆ ಇರ್ತವೆ. ಸೊ ಕಾಂಗ್ರೆಸ್ ಅಲ್ಲಿ 2-3 ಬಾರಿ ಗೆದ್ದವ್ರ ಕತೆ ಏನು ಅನ್ನೋವೆಲ್ಲವೂ ಕೂಡ ನಡೆದಂಗೆ ಕಾಣ್ತಾ ಇದೆ. ಸೊ ಹಾಗಾಗಿ 20-20ನೇ ತಾರೀಕು ನಂತರ ಲೆಕ್ಕಾಚಾರ ಮಾಡ್ತಾರೆ. ಸಿದ್ದರಾಮಯ್ಯ ಕಡೆಯಿಂದ ಇಷ್ಟು, DK ಕಡೆಯಿಂದ ಇಷ್ಟು, ಹೈಕಮಾಂಡ್ ಕಡೆಯಿಂದ ಇಷ್ಟು ಕೋಟ ಇಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿತ್ತು. ಹೈಕಮಾಂಡ್ ಅವ್ರದೇ ಸೂತ್ರ ಇಟ್ಕೊಂಡು ಕೂತವ್ರೆ, ಈ ಸೂತ್ರದಲ್ಲಿ ಬನ್ನಿ ಅಂತ. ಈಗ ಸಿದ್ದರಾಮಯ್ಯ DK ಅವರು ಹೊಸ ಪಟ್ಟಿ ಮಾಡ್ಬೇಕಾಗತ್ತೆ ಆ ಸೂತ್ರದ ಅಡಿಯಲ್ಲಿ. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ತನ್ನ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಪ್ರತಿಭಟನೆಯ ಬಳಿಕ ಬಿಡದಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಘೋಷಿಸಿದ್ದಾರೆ. ಜೆಡಿಎಸ್ ಆರಂಭಿಸಿದ್ದ ರೈತರ ಹೋರಾಟಕ್ಕೆ ಬಿಜೆಪಿ ಕೂಡ ಕೈಜೋಡಿಸಿದ್ದು ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದಂತ ವಿಜಯೇಂದ್ರ, ಬಿಡದಿ ಟೌನ್ಶಿಪ್ ಯೋಜನೆ ಮತ್ತು ಕನಕಪುರ ಸಮೀಪ 2ನೇ ವಿಮಾನ ನಿಲ್ದಾಣ ನಿರ್ಮಾಣವನ್ನ ವಿರೋಧಿಸಿ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಳ್ಳಲಿದೆ ಅಂತ ತಿಳಿಸಿದರು. ಪಾದಯಾತ್ರೆಯ ದಿನಾಂಕವನ್ನ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂದ್ರು. ಕನಕಪುರದ ಬದಲು 2ನೇ ವಿಮಾನ ನಿಲ್ದಾಣವನ್ನ ತುಮಕೂರಿನಲ್ಲಿ ನಿರ್ಮಿಸಿದ್ರೆ ಮಧ್ಯ ಹಾಗೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ವಿಜಯೇಂದ್ರ ಅಭಿಪ್ರಾಯಪಟ್ಟರು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಕುರಿತು ಒಟ್ಟಾಗಿ ಚರ್ಚೆ ನಡೆಸಿದ್ದು ಮಳೆಗಾಲದ ಅಧಿವೇಶನಕ್ಕೂ ಮುನ್ನವೇ ಪಾದಯಾತ್ರೆ ನಡೆಸುವ ಬಗ್ಗೆ ಯೋಜನೆ ರೂಪಿಸಲಾಗಿದೆ ಅಂತ ಹೇಳಿದ್ರು. ಬಿಜೆಪಿ ಬಿಡದಿ ವಿಷಯದಲ್ಲಿ ಸೈಲೆಂಟ್ ಆಗಿತ್ತು, ಮೌನವಾಗಿತ್ತು. ಈಗ ಅಧ್ಯಕ್ಷ ಏನೋ ಇನಿಷಿಯೇಟಿವ್ ತಗೊಂಡು ಪ್ರತಿಭಟನೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಹೆಂಗಿದ್ರು ನಾವು ಗೆಲ್ಲಲ್ಲ, ನಮ್ದಲ್ಲ, ಅದು JDS ಅಂತ ಸುಮ್ಮನಿದ್ದಂಗಿತ್ತು. ಆದ್ರೆ ಅದ್ರ ಇಂಪ್ಯಾಕ್ಟ್ ರಾಜ್ಯವ್ಯಾಪಿ ಇರೋ ಕಾರಣ ಈಗೇನೋ ಬಿಜೆಪಿ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಅಂದ್ರೆ ಏರ್ಪೋರ್ಟ್ ನ ತುಮಕೂರು ಮಾಡಿದ್ರೆ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ತುಮಕೂರು ಮತ್ತೆ ಈ ಕುಣಿಗಲ್ ಮಧ್ಯಕ್ಕೆ ತಗೊಂಡೋಗಿ ಹಾಕೊಂಡ್ರೆ ಆ ಭಾಗಕ್ಕೆ ಅನುಕೂಲ ಆಗತ್ತೆ. ಕುಣಿಗಲ್ ತುಮಕೂರು ಮಧ್ಯ ಭಾಗ ಬರೋ ತರ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲೆಲ್ಲೋ ಮಾಡಿದ್ರೆ ಈಗ ಈ ಏರ್ಪೋರ್ಟ್ ಮಾಡಿದ್ರು ಆಂಧ್ರದವ್ರಿಗೆ ಅನುಕೂಲ, IT ಕಂಪ್ನಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂತು ತಮಿಳ್ನಾಡವ್ರಿಗೆ ಅನುಕೂಲ. ಸೊ ಬೆಂಗಳೂರು ಕರ್ನಾಟಕಕ್ಕಿಂತ ಬೇರೆ ರಾಜ್ಯದವ್ರಿಗೆ ಅನುಕೂಲ. ಹಾಗಾಗಿ ಬೆಂಗಳೂರು ಬಿಟ್ಟು ಬೇರೆ ನಗರಗಳನ್ನ ಕರ್ನಾಟಕದಲ್ಲಿ ಬೆಳೆಸೋ ಕಡೆ ಗಮನ ಕೊಡಬೇಕು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ತೀವ್ರ ವಾಗ್ದಾಳಿ ನಡೆಸಿದ್ದು, ರಾಜ್ಯದಲ್ಲಿ ಬಂಡಲ್ ಮುಖ್ಯಮಂತ್ರಿ ಮತ್ತು ರೀಲ್ಸ್ ಮಂತ್ರಿ ಇದ್ದಾರೆ, ಹೇಗಿರುವಾಗ ಬೆಂಗಳೂರು ಹೇಗೆ ಉದ್ಧಾರ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಗೆ ಬಂದ ಬಳಿಕವೂ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ನಡೆಯಬೇಕಿದ್ದ GBA ಸಭೆ ಕಳೆದ 9 ತಿಂಗಳಿಂದ ನಡೆದಿಲ್ಲ ಅಂತ ಅಶೋಕ್ ಆರೋಪ ಮಾಡಿದರು. 2025ರ ಅಕ್ಟೋಬರ್ನಲ್ಲಿ ಮೊದಲ ಸಭೆ ನಡೆದ ಬಳಿಕ ಒಂದೇ ಒಂದು ಸಭೆಯೂ ಕರೆಯದೇ ಇರುವುದು ಸರ್ಕಾರ ತನ್ನದೇ ಕಾಯ್ದೆಯನ್ನು ಉಲ್ಲಂಘಿಸಿದಂತಾಗಿದೆ ಅಂತ ಟೀಕಿಸಿದರು. ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರನ್ನ ಉದ್ದೇಶಿಸಿ ಮಾತನಾಡಿದಂತ ಅವರು, ಜನರಿಗೆ ಮಾತ್ರ ಕಾನೂನು ಅನ್ವಯವಾಗುತ್ತದೆಯೇ, ಸರ್ಕಾರಕ್ಕೆ ಅನ್ವಯವಾಗೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮತ್ತು ಪ್ರಚಾರಕ್ಕೆ ಸಮಯವಿರುವ ಸರ್ಕಾರಕ್ಕೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಿಸಿದ ಕಡ್ಡಾಯ ಸಭೆ ನಡೆಸೋಕೆ ಸಮಯ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ GBA ಸಭೆಯ ತೀರ್ಮಾನಗಳನ್ನ 3 ದಿನಗಳ ಒಳಗೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಬೇಕು ಎಂಬ ನಿಯಮವಿದ್ರು. ಇದುವರೆಗೆ ಯಾವುದೇ ಮಾಹಿತಿ ಬಹಿರಂಗಪಡಿಸಿಲ್ಲ ಅಂತ ಸರ್ಕಾರ ಏನನ್ನು ಮುಚ್ಚಿಡ್ತಿದೆ ಅನ್ನೋ
ಪ್ರಶ್ನೆಯನ್ನ ಅಶೋಕ್ ಎತ್ತಿದ್ರು. ಬೆಂಗಳೂರಿನಲ್ಲಿ ರಸ್ತೆಗಳ ಗುಂಡಿಗಳು, ಸಂಚಾರ ದಟ್ಟಣೆ, ಕಸದ ಸಮಸ್ಯೆ, ಮಳೆ ಬಂದ್ರೆ ಪ್ರವಾಹ, ಮಳೆ ಬರದಿದ್ರೆ ನೀರಿನ ಬಿಕ್ಕಟ್ಟು ಮುಂದುವರೆದಿದೆ. ಸಾವಿರಾರು ಕೋಟಿ ರೂಪಾಯಿಗಳ ಘೋಷಣೆ ಮಾಡಿದ್ರು, ನೆಲಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. ಇದೇನಾ ಕಾಂಗ್ರೆಸ್ ಸರ್ಕಾರ ಹೇಳುವ ಬ್ರ್ಯಾಂಡ್ ಬೆಂಗಳೂರು ಅಂತ ಕಿಡಿಕಾರದ್ರು. ಅಶೋಕ್ ವಿಪಕ್ಷ ನಾಯಕ ಆಗಿ ಜೋರ ಮಾತಾಡಕ್ ಶುರುವಾಗವ್ರೆ. ಬಟ್ ಅಷ್ಟು ಗಟ್ಟಿಯಾಗಿ ಇವರು ಟೇಬಲ್ ಕುಟ್ಟಿ ಇಷ್ಟು ವರ್ಷ ಕೇಳ್ಕೊಂಡು ಬಂದಿರಿ ಏನೋ ಆಗಿರೋದು. ಬಟ್ ಯಾಕೋ ಗೊತ್ತಿಲ್ಲ, ಬದಲಾಗ್ತೀನಿ ಅನ್ನೋ ಬೈದಲ್ಲೋ ಮತ್ತೊಂದ್ಕೋ ಜಾಸ್ತಿ ಮಾತಾಡ್ತಿದ್ದಾರೆ.